ದೇಶಾದ್ಯಂತ ಮತ್ತು ನಾಡಿನಾದ್ಯಂತ ಭಕ್ತ ಕನಕದಾಸ 537ನೇ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಇವತ್ತು ಸರ್ಕಾರ ರಜಾ ಘೋಷಣೆ ಮಾಡಿ ರಾಜ್ಯ ಸರ್ಕಾರದ ವತಿಯಿಂದನೇ ಜಯಂತಿಯನ್ನು, ಈ ಮಹಾತ್ಮರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಆದೇಶನೂ ಸಹ ಐತಿ. ಆದೇಶ ಪ್ರಕಾರ ನಾವು ಇವತ್ತು ತಾಲೂಕು ಕಚೇರಿಯಲ್ಲಿ ನಮ್ಮ ತಾಲೂಕು ಆಡಳಿತ, ಹಬ್ಬಗಳ ಸಮಿತಿ ಅಧ್ಯಕ್ಷರು, ತಾಲೂಕು ದಂಡಾಧಿಕಾರಿಗಳು ಮತ್ತು ಉಪವಿಭಾಗ ಸೇರಿಕೊಂಡು ಅಲ್ಲಿ ವ್ಯವಸ್ಥೆ ಮಾಡಿ ಪೂರ್ವಭಾವಿ ಸಭೆಯನ್ನು ಸಹ ಮಾಡಿದ್ರು. ಪೂರ್ವಭಾವಿ ಸಭೆಯಲ್ಲಿ ನನಗೆ ಪತ್ರ ಸಹ ಬಂದಿತ್ತು. ನೋಡಿದ್ರೆ ನಾನು ತಾಲೂಕು ಆಫೀಸಲ್ಲಿ ಇರಬೇಕು ಅಂತಕ್ಕಂಥ ರೀತಿಯಲ್ಲಿ 10:00 ಅಂತ ಹೇಳಿ 10:00 ಬಂದೆ. ಅದು ತಹಶೀಲ್ದಾರರು ಇಲ್ಲಿ ಇದ್ರು, ಉಪಾಧ್ಯಕ್ಷರು ಎಲ್ಲ ಕಂದಾಯ ಇಲಾಖೆಯರು, ನಮ್ಮದೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ಕಾರ್ಯಕರ್ತರು, ಸ್ನೇಹಿತರು ಎಲ್ಲ ಕನಕದಾಸ ಅಭಿಮಾನಿಗಳೆಲ್ಲೂ ಸಹ ಬಂದಿದ್ದು ಸೇರಿದ್ವಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕನಕದಾಸ ಜಯಂತಿ ಶುಭಾಶಯ ಕೊಡ್ತಾ ಮತ್ತು ನಾಮಿತಿ ತಾಲೂಕಿನ ಸಮಾಜ ಬಾಂಧವರನ್ನು ಕಳಕಳಿ ಅಂತ ವಿನಂತಿ. ಹೊನ್ನಾಳಿನೂ ತಾಲೂಕಾಗಿದೆ, ನ್ಯಾಮತಿನೂ ತಾಲೂಕಿದೆ. ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಆಚರಣೆ ಮಾಡಬೇಕೆಂದು ಸರ್ಕಾರ ಆದೇಶ ಐತಿ. ನಾನು ನ್ಯಾಮತಿ ತಾಲೂಕು ದಂಡಾಧಿಕಾರಿಗಳನ್ನ ಕೇಳಿದಂಥ ಸಂದರ್ಭದಲ್ಲಿ ಅವರಿಲ್ಲ, ನಾವು ಸರಳವಾಗಿ ಇಲ್ಲೇ ಮಾಡ್ಕೊಳ್ತೀವಿ, ಎಲ್ಲ ಸಮಾಜ ಬಾಂಧವರು ನನಗೆ ಒಪ್ಪಿಗೆ ಕೊಟ್ಟಿದ್ದಾರೆ, ನೀವು ಮಾಡ್ಕೊಳ್ಳಂಗಿದ್ದು ಬೇಕಾದ್ರೆ ಹೊನ್ನಾಳಿಗೆ ವಿಜೃಂಭಣೆಯನ್ನು ಮಾಡ್ಕೊಳ್ಳಿ ಅಂತಕ್ಕಂಥದ್ದು ನ್ಯಾಮತಿ ತಾಲೂಕು ಹೇಳೋದ್ರಿಂದ ಆಯ್ತಪ್ಪ, ನೀವು ಸರಳವಾಗಿ ಅವರ ಭಕ್ತರ ಆಸೆಯಂತೆ ಮಾಡ್ಕೊಳ್ರಿ, ಅಭಿಮಾನಿಗಳ ಆಸೆ ಅಂತೇಳಿ ಮಾಡಿ ಇಲ್ಲಿ ಇವತ್ತು ನಾವು ತಾಲೂಕು ಕಚೇರಿ ಮಾಡಿದ್ವಿ. ಇದು ಅನಿರೀಕ್ಷಿತವಾಗಿ ನಮ್ಮ ಸಮಾಜ ಬಾಂಧವರು ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡು, ತಿಂಡಿ ವ್ಯವಸ್ಥೆ ಮಾಡ್ಕೊಂಡು ಕಾರ್ಯಕ್ರಮದ ವ್ಯವಸ್ಥೆ ಮಾಡಿದ್ವಿ. ತಪ್ಪು ಸಂದೇಶ ಹೋಗಬಾರ್ದು ನಾನು ತಮ್ಮಲ್ಲೆಲ್ಲ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ, ಪ್ರಾರ್ಥನೆ ಮಾಡ್ತೀನಿ. ಎಷ್ಟೇ ಜನ ಇರಲಿ, ನಿಮಗೇನು ಇಷ್ಟೇ ಜನ ಇರಬೇಕು ಅಂತಲ್ಲ, ಭಕ್ತಿಯಿಂದ 10 ಜನ ಇದ್ದರೆ ಅದು ಭಕ್ತಿನೇ, ಒಬ್ಬಿದ್ರು ಭಕ್ತಿನೇ. ಮುಂದಿನ ಸಹ ಈ ರೀತಿ ಆಗದ ರೀತಿಯಲ್ಲಿ ಇಲ್ಲೂ ಮಾಡೋಣ, ಇಲ್ಲೂ ಹೊರ ಹಾಕೋಣ, ಪುಸ್ತಕ ಮಾಡೋಣ, ಮಂತ್ರ ಹೇಳ್ತಾನ, ಸಂಘಟನೆ ಹೊತ್ತಿಗೂ ಹಾರ ಹಾಕೋಣ, ಅಲ್ಲೂ ಮಂತ್ರ ಹೇಳ್ತಾನ, ಅಲ್ಲೇ ಅಭಿನಂದನೆ ಹೇಳ್ತಾನ. ತಾಲೂಕು ಕಚೇರಿ ಅಧಿಕೃತವಾದ ಒಂದು ಕಾರ್ಯಕ್ರಮ ಆದರೆ ತಾಲೂಕು ಆಡಳಿತಕ್ಕೆ ನಾವು ಸಹಕಾರ ಕೊಟ್ಟಂಗಾಗುತ್ತೆ, ಸರ್ಕಾರಕ್ಕೂ ಗೌರವ ಕೊಟ್ಟಂಗಾಗುತ್ತೆ. ಭಕ್ತ ಕನಕದಾಸರ ಒಂದು ಜಯಂತಿಯನ್ನು ಮಾಡಿಸ್ಕೊ ಸಾಕಾಗುತ್ತೆ ಅಂತಕ್ಕಂಥ ವಿನಂತಿಯ ಪ್ರಾರ್ಥನೆ ಮಾಡ್ಕೊಂಡು ಮುಂದಿನ ವರ್ಷ ಕಾರ್ಯಕ್ರಮ ಅಧಿಕೃತವಾಗಿ ಅಲ್ಲೇ ಮಾಡೋಣ. ಇಲ್ಲೂ ಮಾಡಬಾರ್ದು ಅಂತ ನಮ್ದಿಲ್ಲ, ಅಲ್ಲೇ ಅಧಿಕೃತವಾಗಿ ಸರ್ಕಾರ ವತಿಯಿಂದ ನನಗೆ ಕೇಳ್ತಾರೆ, ಯಾರ್ಯಾರು ಗೊತ್ತಿನ ಹಾಕಿದ್ರೆ ತಾಲೂಕು ದಂಡಾಧಿಕಾರಿಗಳಲ್ಲಿ ಮಾಡಿಲ್ಲ ಅಂದ್ಕೊಂಡು ಮತ್ತೆ ಸಮಸ್ಯೆ ಆಗುತ್ತೆ. ಹೋಗ್ಬಿಡ್ರಿ ನಾವು ಏನಪ್ಪ ಆಯಿತು, ಇಲ್ಲೂ ಮಾಡೋಣ, ಅಲ್ಲೂ ಮಾಡೋಣ, ಮತ್ತೆ ಅಲ್ಲೂ ಮಾಡೋಣ, ದೇವಸ್ಥಾನಕ್ಕೂ ಹೋಗೋಣ. ಎಲ್ಲೆಲ್ಲೇ ಕಾರ್ಯಕ್ರಮ ಪೂರ್ತಿ ಇವತ್ತು ಕನಕದಾಸ ಜಯಂತಿ ಇವತ್ತು ಖುಷಿಯಾಗಿ ಈಗ ನಾನು ನನ್ನ ಹೆಂಗೆ ಖುಷಿಯಾಗದವ ಇಲ್ಲಿ ಹಂಗೆ ಇಡೀ ನಮ್ಮ ನಾಡಿನ ಜನತನ ಖುಷಿಯಾಗಿರ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೇನೆ. ತಪ್ಪಲ್ಲ, ಒಳ್ಳೆಯ ವಾತಾವರಣದಾಗ ಮಾತ್ರ ತಮ್ಮ ನಿನಗೂ ಹೇಳ್ತಾ ಇರೋದು ಚುನಾವಣೆ ಬಾಕ್ಸ್ನಲ್ಲೇ ಇದು ಚುನಾವಣೆ ಬಂದ ಮಾಡ್ಕೆ ನಾನು ಇಂಥ ಕಾರ್ಯಕ್ರಮಗಳಲ್ಲಿ ಅವ್ರು ಈಗ ಏನು ಹೇಳಿದ್ದಾರೆ, ಕುಲವೆಂದು ಹೊಡೆದಾಡಿರೋ ನಿಮ್ಮ ಕುಲದಲ್ಲಿ ಬಂದ ಕನಕದಾಸರಿಗೆ ನಾವು ಬೆಳಗ್ಗೆ ಎದ್ಕೊಂಡು ಅವನ ಜಾತಿ ಇವನ ಜಾತಿ ಅವನ ಜಾತಿ ಅಂತ ಕೇಳ್ಕೆ ತಪಸ್ ಮಾಡಿ ಆಸೆ ಉಂಟು ಮಾಡಿಕೆ ಅಂತ ಅದು ಆಗಬಾರ್ದು ಅಂತಲೇ ಅವ್ರ ಸಂದೇಶ. 16ನೇ ಶತಮಾನದಲ್ಲಿ ಈ ಸಂದೇಶವನ್ನು ಸಾರಿದಂಥದ್ದು. ಅವತ್ತು ನಮ್ಮಂಗೆ ಯೂನಿವರ್ಸಿಟಿ ಇದ್ದಿಲ್ಲ, ಶಾಲಾ ಕಾಲೇಜುಗಳಿಲ್ಲ, ಶಿಕ್ಷಣ ಇದ್ದಿಲ್ಲ, ಇಲ್ಲದೇ ಸಹ ಹುಟ್ಟಿನ ಹೊರಯಿಂದ ಅವರು ವಚನಗಳ ಮೂಲಕ ಈ ದೇಶಾದ್ಯಂತ ನಾಡಿನಾದ್ಯಂತ ಸಂಚರಿಸಿ ಈ ಜಾತಿ ನಿರ್ಮೂಲನೆಗೆ ಮತ್ತು ಶಕ್ತಿ ಒಗ್ಗಟ್ಟಿಗೆ ಪ್ರಚಾರ ಮಾಡ್ತಕ್ಕಂಥ ಒಬ್ಬ ಸಂತ ಅವನು ಭಕ್ತ ಕನಕದಾಸ. ಅವನು ಹಮ್ಮು ಮಾಡಬಾರ್ದು ಅಂತ ಹಮ್ಮು ಮಾಡಿ ಬ್ರಹ್ಮಕ್ಯಾಟ್ನಂತೆ ನೀವು ಯಾರು ಹಮ್ಮು ಮಾಡ್ದಂಗೆ ಸ್ವಪ್ರೇರಣೆಯಿಂದ ಎಲ್ಲ ದಿಮಾಕ ಬಿಟ್ಟು ಎಲ್ಲರೂ ಒಂದಾಗಿ ಈ ನಾಡಿನಲ್ಲಿ ಬಾಳಬೇಕು ಅಂತಕ್ಕಂಥ ಹೇಳಿದ್ದ. ಬಹುಶಃ 14ನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದ ಅರಸರು ಆಗ್ತಕ್ಕಂಥದ್ರಲ್ಲಿ ಅವ್ರಿಗೆ ಅನೇಕ ಹಳ್ಳಿಗಳನ್ನ ಇವತ್ತಂಗೆ ಜಿಲ್ಲಾ ಮಂತ್ರಿಗಳು ಮಾಡಿ ಗೋರ್ಕಾಪ ಜಿಲ್ಲೆ ಅಂತಾರಲ್ಲ, ಹಂಗವತ್ತು ಅನೇಕ ಹಳ್ಳಿಗಳು ಹೆಚ್ಚು 80 ಹಳ್ಳಿಗಳನ್ನ ಆ ವಿಜಯನಗರ ಸಾಮ್ರಾಜ್ಯ ಅರಸರು ಈಗ ಅಧಿಕಾರ ಕೊಟ್ಟಿದ್ದರು. ಅಂತ ವೀರ ಸ್ವತಂತ್ರ ಹೋರಾಡಿದವನು ಹೆಚ್ಚು ಮಾತಾಡೋ ಅವಶ್ಯಕತೆ ಇತ್ತು. ಒಂದೇ ಒಂದು ಮಾತು ಹೇಳ್ತೀನಿ, ದೇವರಲ್ಲಿ ನಂಬಿಕೆ ಇದ್ರಿ, ಆತ್ಮ ಶುದ್ಧಿ ಇದ್ರಿ, ಭಕ್ತಿ ಅಂತಕ್ಕಂಥ ರಕ್ತ ಬರುತ್ತಂದ್ರೆ ಈ ದೇಶದಲ್ಲಿ ಇಡೀ ಪ್ರಪಂಚದ ಭಕ್ತ ಕನಕದಾಸ ಸಾಕ್ಷಿ. ಭಕ್ತ ಕನಕದಾಸ ಅಂತ ಶ್ರೇಷ್ಠ ದೇವರನ್ನು ಹೊತ್ತಂತಕ್ಕಂಥವ್ರು ಈ ಪ್ರಪಂಚದಲ್ಲಿ ಯಾರು ಹುಟ್ಟಿಲ್ಲ, ಮುಂದೂ ಸಹ ಬಳಿ ಆದವ್ರು ಹೊತ್ತಿರೋಕ್ಕಂತ ಮಾತು ಹೇಳ್ತೀನಿ. ಅದಕ್ಕೆ ಒಂದೇ ಒಂದು ಸಾಕ್ಷಿ ಅಂದ್ರೆ ಇವತ್ತು ನಮ್ಮ ಉಡುಪಿ ತಾವೆಲ್ಲ ಹೋಗಿ ಕ್ಷೇತ್ರ ಹೋಗಿ ಉಡುಪಿಯಲ್ಲಿ ಕನಕನ ಕಿಂಡಿನೇ ಅಂತ ಐತಿ.
ಕನಕನ ಕಿಂಡಿಯಲ್ಲಿ ಅವನೊಬ್ಬ ಕುರುಬ ಸಮಾಜ ಇರ್ತಕ್ಕಂಥದ್ದು, ಸಣ್ಣ ಸಮಾಜ ಇರ್ತಕ್ಕಂಥ ಭಾವನೆಯಿಂದ ಅಲ್ಲಿರ್ತಕ್ಕಂಥ ಪುರೋಹಿತರು ಭಕ್ತ ಕನಕದಾಸರಿಗೆ ಯಾವತ್ತು ಕೃಷ್ಣನ ದರ್ಶನಕ್ಕೆ ಬಿಳಿಯಲು ಬಿಟ್ಟು ವಾಪಸ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಭಕ್ತ ಕನಕದಾಸ ಪೂರ್ವಕ್ಕೆ ಇದ್ದಂಥ ದೇವಸ್ಥಾನಕ್ಕೆ ಹೋಗಿ ಕೊಟ್ಟಂತ ವಾಪಸ್ ಒಂದು ಬರ್ತಕ್ಕಂಥದ್ರಲ್ಲಿ ಭಕ್ತ ಕನಕದಾಸನೇ ಪ್ರತಿಯೊಂದು ಕಿಂಡಿ ಕೊಡು ಅಲ್ಲಿಂದ ದರ್ಶನ ಕೊಟ್ಟಂತ ದೇಶದ ಇತಿಹಾಸ ವಿಶ್ವದ ಇತಿಹಾಸ ಈ ಭೂಮಿ ಹುಟ್ಟ ಇಲ್ಲಿ 16 ಶತಮಾನದ ಇತಿಹಾಸದಿಂದ ಇಂಥ ಭಕ್ತರನ್ನೆಲ್ಲರೂ ನೋಡಿದ ಅನೇಕ ಸಂತರು ಭಕ್ತರು ಕನಕದಾಸ ಎಲ್ಲರೂ ದೇವರೇ ಒಂದು ದಿಕ್ಕಿಂದ ಇನ್ನೊಂದು ತಿರುಗಿ ಅವನ ಭಕ್ತಿಗೆ ಮೆಚ್ಚಿ ಕೊಟ್ಟಂತ ನಿದರ್ಶನ ಪ್ರಪಂಚದಲ್ಲಿ ಯಾರು ಹಾಗೆ ಈ ಭಕ್ತ ಎಷ್ಟು ಸುಮ್ಮನೆ ಅವನ ಆದರ್ಶಗಳನ್ನು ಬಳಸಿರೋಣ ಒಂದೇ ಜಾತಿಯ ಕುಲವೊಂದು ಅದನ್ನು ನಾವು ಅನುಸರಿಸಬೇಕಾಗತ್ತೆ. ಇವತ್ತು ನಮ್ಮ ಪರಿಸ್ಥಿತಿ ಏನಾಗೈತಿ ಅಂದರೆ ಕಾಣ್ಕೊಂಡು ಕೊಟ್ಟೆ ಇವರು, ಓಳಿಗೆ ಬಂದ್ಕೊಂಡೆ ಅವರು, ಬಸವಣ್ಣ ಬಂದ್ಕೊಟ್ಟೆ ಇವರು, ಇನ್ನೊಂದು ಬಂದ್ಕೊಂಡೆ ಇನ್ನೊಬ್ರು ಮಾಡ್ಕೊಂಡು ಅಂಬೇಡ್ಕರ್ ತಗೊಂಡೋಗಿ ಎಲ್ಲೆಲ್ಲೋ ಕಟ್ಟಿಬಿಡ್ತದೆ. ಬಸವಣ್ಣ ತಗೊಂಡು ಅಲ್ಲಿ ಸದ್ಯಕ್ಕೆ ಬಸವಣ್ಣ ಫೋಟೋ ಒಂದು ಮುಖ್ಯಮಂತ್ರಿ ಹಾಕಿದಿರಲಿ. ಅದರಿಂದ ಏನು ಎಲ್ಲ ಇವತ್ತಿನ 33 ಜಯಂತಿಗಳನ್ನ ವರ್ಷದಲ್ಲಿ ಆಚರಿಸ್ತಕ್ಕಂಥ 4-5 ಬಿಟ್ಟರೆ ಕನ್ನಡ ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ಬಿಟ್ಟರೆ ಇನ್ನೆಲ್ಲರೂ ಸಹ ಮಹಾತ್ಮರ ಚೇತನ ಹೇಳ್ತಕ್ಕಂಥವು. ಎಲ್ಲರೂ ಮಹಾತ್ಮರ ಉದ್ದೇಶ ಒಂದೇ ಇತ್ತು. ಆ ಉದ್ದೇಶ ಈಗೆಲ್ಲ ಮುಂದಿನ ದಿನದಾಗ ಈಡೇರಿ ಏನೇ ಜಾತಿ ಉದ್ದೇಶ ಸಂಘರ್ಷಗಳು ಆದ ರೀತಿಯಲ್ಲಿ ನಾವೆಲ್ಲರೂ ಒಂದೇ ಅಂತ ಹೋದಂಗಾದ್ರೆ ಮಾತ್ರ ಅವರ ಆದರ್ಶಗಳು ಇರುವುದು, ಅಂಬೇಡ್ಕರ್ ಆದರ್ಶಗಳು, ಅಂಬೇಡ್ಕರ್ ಸಮಾಜವಾದಿಗಳು ಬರುತ್ತೆ ಅಂತ ಕೆಲಸವನ್ನು ನಾವು ಮಾಡಬೇಕಂತ ಮತ್ತೆ ತಮ್ಮೆಲ್ಲರೂ ಕನ್ನಡ ಜಯಂತಿ ಶುಭಾಶಯವನ್ನು ಕೋರ್ತಾ ಸರ್ಕಾರ ವತಿಯಿಂದ ಪುಟ್ಟರಾಜಗೌಡ್ರೆ ಬೇರೆ ಮಾತು ಅಲ್ಲಿ ನಿಮಗೆ ಅಲ್ಲಿ ಯಾರು ಇಲ್ಲ ಅಂತ ಹೇಳ್ತೀನಿ. ಮತ್ತೆ ಇಲ್ಲಿ ಅದು ಇವತ್ತು ಇಲ್ಲಿ ಅದಕ್ಕೋಸ್ಕರ ಮಾಡಿಬಿಡ್ರಿ ಅದನ್ನ ಮಾಡೋದು. ಪ್ರಪಂಚದಲ್ಲಿ ಎಲ್ಲೇ ನೋಡಿದ್ರು ಸೀದಾ ದಾರಿನಲ್ಲಿ, ಆದರೆ ಉಡುಪಿ ಒಂದೇ ವೈಶಿಷ್ಟ್ಯ ಅಂದರೆ ಉಲ್ಟಾ, ಅಂದರೆ ಅವರ ಭಕ್ತಿ ಎಷ್ಟಿತ್ತು ಅಂತ ಸಾರುತ್ತೆ. ಅದೇ ರೀತಿ ಸಮಾಜದಲ್ಲಿ ಸಮಾನತೆಯನ್ನು ಸಾರಿದ ದಾಸಮಾನ್ಯರವರು. ಸೊ ಇವತ್ತು ಒಂದೇ ದಿನ ಅಲ್ಲ, ಪ್ರತಿದಿನವೂ ಅವ್ರು ಏನೇನು ಆದೇಶಗಳನ್ನು ಕೊಟ್ಟಿದ್ದಾವೋ ಅದನ್ನು ನಾವು ಪಾಲನೆ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಹೊನ್ನಾಳಿ ಜನತೆಗೆ ಶ್ರೀ ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಒಗ್ಗಟ್ಟಾಗಿ ಪಕ್ಷಭೇದ ಮರೆತು ತಾವೆಲ್ಲರೂ ಮಾಡಿದ್ರಿ. ತಮ್ಮೆಲ್ಲರಿಗೂ ಮತ್ತು ಎಲ್ಲ ನೌಕರ ವರ್ಗದವರಿಗೂ ನಾನು ಇದನ್ನ ಶುಭಾಶಯವನ್ನು ಕೋರ್ತಾ ಭಾಷಣ ಮುಗಿಸ್ತೀನಿ. ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಹಾಲಿ ಶಾಸಕರು, ಹಿರಿಯರು, ನಿರ್ದೇಶಕರು ಆಗಿರುವಂತಹ ಶಾಸನಗೌಡರು ಸಾಹೇಬ್ರವರೇ, ಮಾಜಿ ಶಾಸಕರು, ಸಚಿವರು ಆಗಿರುವಂತಹ ರೇಣುಕಾಚಾರ್ಯ ಸಾಹೇಬ್ರವರೇ, ಹಾಗೆಯೇ ಸೇರಿರುವಂತಹ ಎಲ್ಲ ಸಮಾಜದ ಮುಖಂಡರುಗಳೇ, ಸಾರ್ವಜನಿಕ ಬಂಧುಗಳೇ, ಪತ್ರಿಕಾ ಸ್ನೇಹಿತರುಗಳೇ, ಶ್ರದ್ಧೆಯ ತಾಯಂದ್ರುಗಳೇ, ಬಹುಶಃ ಕನಕ ಅಂದರೆ ಬಂಗಾರ, ಆ ಹೆಸರಿಗೆ ತಕ್ಕನಾಗಿ ನಡ್ಕೊಂಡಿರುವಂಥವರು ಕನಕದಾಸರು. ದಾಸ ಶ್ರೇಷ್ಠರಾಗಿ ಹತ್ತಾರು ದಾಸರುಗಳು ಆ ಸಂದರ್ಭದಲ್ಲಿ ಸಾಹಿತ್ಯ ರಚನೆ ಮಾಡುವಂಥ ಸಂದರ್ಭದಲ್ಲಿ ಮೋಹನ ತರಂಗಿಣಿಯಂಥ ಕೃತಿಯನ್ನು ರಚನೆ ಮಾಡಿ ಬಹುಶಃ ಅವತ್ತಿನ ಸಮಾಜದ ಅಂಕುಡೊಂಕುಗಳನ್ನ ತಿದ್ದೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಮಾಡಿದರು. ಬಹುಶಃ ಇವತ್ತಿನ ಉಡುಪಿಯಲ್ಲಿ ಶ್ರೀಕೃಷ್ಣನ ಮೂರ್ತಿ ಪಶ್ಚಿಮಾಭಿಮುಖವಾಗಿ ಇದೆ ಅಂತಂದರೆ ಅದಕ್ಕೆ ಕಾರಣಕರ್ತರು ಕನಕದಾಸರು ಅನ್ನೋಂಥದ್ದು ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಇವತ್ತು ಏನು ತಾಲೂಕು ಆಡಳಿತದ ವತಿಯಿಂದ ತಾಲೂಕು ಕಚೇರಿಯಲ್ಲಿ ಅಧಿಕೃತ ಕಾರ್ಯಕ್ರಮ ಆಚರಣೆ ಆಗಿದೆ. ಯಾವುದೇ ಕಾರ್ಯಕ್ರಮವನ್ನು ಹೊಮ್ಕೊಳ್ಳೋದಕ್ಕೆ ಅಂತೇಳಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ರು. ಕೆಲವೊಂದು ಸಣ್ಣ ಪುಟ್ಟ ಸಮಾಜದಲ್ಲಿರುವಂಥ ಸಣ್ಣ ಪುಟ್ಟ ಗೊಂದಲಗಳ ಕಾರಣದಿಂದಾಗಿ ಈ ಕಾರ್ಯಕ್ರಮ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಯಿತು. ಕಾರ್ಯಕ್ರಮ ವಿಜೃಂಭಣೆಯಿಂದಲೇ ಆಯಿತು. ಕಾರ್ಯಕ್ರಮ ಮುಂದಿನ ವರ್ಷ ಅತ್ಯಂತ ವಿಜೃಂಭಣೆಯಿಂದ ವ್ಯವಸ್ಥಿತವಾಗಿ ಮಾಡುವಂಥ ಯೋಜನೆಯನ್ನು ಮಾಡಿಕೊಂಡು ಎಲ್ಲರೂ ದಯವಿಟ್ಟು ಈ ಕಾರ್ಯಕ್ರಮಗಳಿಗೆ, ಈ ತರಹದ ಕಾರ್ಯಕ್ರಮಗಳಿಗೆ ಎಲ್ಲರೂ ಕೂಡ ಸಹಕರಿಸಬೇಕು. ಯಾರಿಗೂ ಇದರಲ್ಲಿ ಪ್ರತಿಷ್ಠೆ ಅನ್ನೋದು ಬೇಡ, ಮತ್ತೆ ಸಹಕಾರ ಅನ್ನೋದು ಇದ್ಬಿಟ್ರೆ ಎಲ್ಲ ಕಾರ್ಯಕ್ರಮಗಳು, ಎಲ್ಲ ಯೋಜನೆಗಳು ಯೋಜನಾಬದ್ಧವಾಗಿ ಜಾರಿ ಬರ್ತವೆ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ರಿಗೂ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕನಕದಾಸರ ಪುತ್ಥಳಿ ಸಮಾಜದ ಎಲ್ಲ ಮುಖಂಡಗಳು ಮತ್ತು ಎಲ್ಲ ವರ್ಗದವರ ಸಹಕಾರದಿಂದ ಭಕ್ತದ ಕನಕದಾಸರ ಪುತ್ಥಳಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಂದ ಲೋಕಾರ್ಪಣೆ ಮಾಡಿಸಿ ಇವತ್ತು ಬಹುಶಃ ಕನಕ ಜಯಂತಿ ಒಂದು ಫೋಟೋ ಇಟ್ಟು ನಾವು ಪೂಜೆ ಮಾಡ್ತಿದ್ವಿ. ಸುರೇಶಿದ್ದಪ್ಪರೇ ಪಲಕ್ಷಣ, ಇಬ್ಬರು ಪಲಕ್ಷಣ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ನಾವೆಲ್ಲ ಹಾಲಿ ಶಾಸಕರು, ನಾವು ಅಧಿಕಾರಿ ವರ್ಗದವರು
ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಭಕ್ತ ಕನಕದಾಸರಿಗೆ ಮಾಲಾರ್ಪಣೆ ಮಾಡಿದ್ರಿ. ತಮ್ಮೆಲ್ಲರಿಗೂ ಭಕ್ತ ಕನಕದಾಸರ ಜಯಂತಿ ಶುಭಾಶಯವನ್ನು ನಾನು ಕೋರ್ತೀನಿ. ಧನ್ಯವಾದಗಳು. ಒಂದು ಕನಕದಾಸರ ಪ್ರತಿಮೆ ಪ್ರತಿಷ್ಠಾಪನೆ ಮತ್ತು ಇವತ್ತು ಕನಕದಾಸರ ಜಯಂತಿ ಇದರ ಅಂಗವಾಗಿ ಇವತ್ತು ಕನಕದಾಸರ ಭಕ್ತರು ಎಲ್ಲರೂ ಅಲ್ಲಿ ಶಾಸಕರು, ಮಾಜಿ ಶಾಸಕರು ಮತ್ತು ಸಮಾಜದ ಅಧ್ಯಕ್ಷರು, ಇತರೆ ಸಮಾಜದ ಮುಖಂಡರುಗಳು, ಅಧಿಕಾರಿ ವರ್ಗದವರು ಎಲ್ಲರೂ ಸಹ ಇವತ್ತು ಆಗಮಿಸಿದ್ದೀರಿ. ತಾವೆಲ್ಲರೂ ಸಹ ಕನಕದಾಸರ ಒಂದು ಭಕ್ತಿಯ ಒಂದು ಅನುಕರಣೆಗೆ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಸಹ ಈ ಒಂದು ಕನಕದಾಸರ ಒಂದು ಹಬ್ಬದ ಪರವಾಗಿ ತಮ್ಮೆಲ್ಲರೂ ಸುಸ್ವಾಗತ ಬಯಸ್ತಾ, ಇವತ್ತು ಈ ಕನಕದಾಸರ ಪ್ರತಿಮೆ ಆಗಲೇ ನಮ್ಮ ಮಾಜಿ ಸಚಿವರು ಹೇಳಿದಂಗೆ ಪ್ರತಿ ಸರಿ ತಾಲೂಕಾಫೀಸಲ್ಲಿ ಒಂದು ಫೋಟೋ ಇಟ್ಟು ಇದನ್ನ ಒಂದು ಕನಕದಾಸರ ಹಬ್ಬನ ಆಚರಣೆ ಮಾಡ್ತಾ ಇದ್ವಿ. ಆದರೆ ಎಲ್ಲರ ಸಹಕಾರದಿಂದ ರೇಣುಕಾಚಾರ್ಯ ಇರ್ಬೋದು, ಶಾಂತಗೌಡರು ಇರ್ಬೋದು, ಇತರೆ ನಮ್ಮ ಸಮಾಜದ ಭೈರತಿ ಬಸವರಾಜ್ ಅವರು ಇರ್ಬೋದು ಮತ್ತು MTB ನಾಗರಾಜ್ ಇರ್ಬೋದು, ಇತರ ಅವರೆಲ್ಲರ ಸಹಕಾರದಿಂದ ಮತ್ತು ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದಂಥ ಈ ಒಂದು ಪ್ರತಿಮೆ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇವತ್ತು ಹೆಚ್ಚು ಕಡಿಮೆ 9 ತಿಂಗಳಾಗ್ತಾ ಬಂತು. ಇನ್ನು 3 ತಿಂಗಳು ಹೋದ್ರೆ 1 ವರ್ಷ ಆಗ್ತದೆ. ಇವತ್ತು ಆಚರಣೆ ಇದನ್ನು ಪ್ರತಿಷ್ಠಾಪನೆ ಮಾಡುವ ಉದ್ದೇಶ ಕನಕದಾಸರ ಒಂದು ಆಚರಣೆಗಳು ಏನಿದಾವಲ್ಲ, ಸಮಾಜ ಎಲ್ಲರೂ ಸಾಮಾಜಿಕ ನ್ಯಾಯದಡಿಯಲ್ಲಿ ಒಂದಾಗಿ ಬಾಳಬೇಕು, ಒಂದಾಗಿ ಹೋಗಬೇಕು, ಕುಲವೆಂದು ಹೊಡೆದಾಡದಿರಿ, ಕುಲದ ನೆಲೆ ನೀನಾದ ಕಂಡೀರ ಅಂತ 15ನೇ ಶತಮಾನದಲ್ಲೇ ಹೇಳಿದಂತ ಕನಕದಾಸರ ಆಚರಣೆ ಅನುಕರಣೆಗಳನ್ನ ನಾವೆಲ್ಲರ ಅನುಷ್ಠಾನ ಮಾಡ್ಕೋಬೇಕು ಅನ್ನೋ ಸಂದೇಶನೇ ಕನಕದಾಸರ ಈ ಒಂದು ಜಯಂತಿ. ಈ ಜಯಂತಿಯಲ್ಲಿ ಬಂದಂತ ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಅಭಿನಂದಿಸಿ, ಈಗ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಹಾಲಿ ಶಾಸಕರಾದ DG ಶಾಂತನಗೌಡರು ಮಾತಾಡ್ತಾರೆ.